ಈ ಗೌರ್ಮೆಂಟ್ ಹಾಸ್ಪಿಟಲ್ಗಳು ಅಲ್ಲಿ ಸಿಗೋ ಟ್ರೀಟ್ಮೆಂಟು ಮತ್ತೆ ಮೆಡಿಸಿನ್ ಅಂದಾಗ ಜನ ಯಾಕೆ ಇಷ್ಟೊಂದು ಅಸಡ್ಡೆ ತೋರಿಸ್ತಾರೆ ಅಂದ್ರೆ ಅಲ್ಲಾಗುವಂತಹ ಅವಾಂತರಗಳ ಬಗ್ಗೆ ನೋಡಿ. ಇಲ್ಲಿ ಒಂದೊಂದು ಕಡೆ ಆಸ್ಪತ್ರೆಗಳಲ್ಲಿ ಮೆಡಿಸಿನ್ಗಳ ಕೊರತೆ ಇರುತ್ತೆ. ಬಟ್ ಇಲ್ಲಿ ಆ ಮೆಡಿಸಿನ್ ಅನ್ನ ಸಾಗಿಸೋಕೆ KSMSCLಗೆ ವಾಹನಗಳ ಕೊರತೆ ಉಂಟಾಗಿದೆಯಂತೆ. ರಾಜ್ಯ ವೈದ್ಯಕೀಯ ಸರಬರಾಜು ವೆಹಿಕಲ್ಗಳೇ ಇಲ್ವಾ? ಹಂಗಾದ್ರೆ ಸರ್ಕಾರಿ ಆಸ್ಪತ್ರೆಗಳಿಗೆ ಆಟೋದಲ್ಲಿ ಔಷಧಿಯನ್ನ ಸರಬರಾಜು ಮಾಡಬೇಕಾ? ಸರ್ಕಾರದ ವಾಹನ ವ್ಯವಸ್ಥೆ ಇಲ್ಲದೆ ಆಟೋದಲ್ಲಿ ಸಾಗಾಟ ಮಾಡ್ತಾ ಇದ್ದಾರೆ. ಪಬ್ಲಿಕ್ ಟಿವಿಯ ಮೆಗಾ ರಿಯಾಲಿಟಿ ಚೆಕ್ನಲ್ಲಿ ಎಲ್ಲ ಉಬಟಾ ಬಯಲಾಗಿದೆ. ಇದ್ದಂತಹ ವೆಹಿಕಲ್ಗಳು ಏನಾಯ್ತು ಹಾಗಾದ್ರೆ? ಫೆಸಿಲಿಟೀಸ್ನ ಯಾಕೆ ಬಳಸ್ತಾ ಇಲ್ಲ? ಆಟೋನ ಯಾಕೆ ಬಳಸ್ತಾ ಇದ್ದೀರಿ? ಇಲ್ಲಿ ನೋಡಿ, ಇಲ್ಲಿ ಮೆಡಿಸಿನ್ನ ಆಸ್ಪತ್ರೆಗೆ ಸಾಗಾಟ ಮಾಡುವಂತಹ ಪರಿ ಹೆಂಗಿದೆ ಅಂದ್ರೆ, ಈ ನಾವು ಆಟೋದಲ್ಲಿ ಇಟ್ಕೊಂಡು ಇಲ್ಲಿ ಎಲ್ಲಾದ್ರೂ ಮನೆ ಹತ್ರ ಡ್ರಾಪ್ ತಗೊಳ್ತೀವಲ್ಲ, ಹಂಗೆ ಆಸ್ಪತ್ರೆಗೆ ಮೆಡಿಸಿನ್ನ ಇವರು ಶಿಫ್ಟ್ ಮಾಡ್ತಾ ಇರೋದು. ಏನಾಯ್ತು? ವ್ಯವಸ್ಥೆಗಳು ಇದ್ದಿದ್ದು ಏನಾಯ್ತು? ಯಾಕೆ ಬಳಸ್ಕೊಳ್ತಾ ಇಲ್ಲ? ಅನುದಾನ ಇಲ್ವಾ ಅಥವಾ ಅದನ್ನ ಸರಿಯಾಗಿ ಬಳಸ್ಕೊಳಕ್ ಬರ್ತಾ ಇಲ್ವಾ ನಿಮ್ಗಳ ಕೈಲಿ? ಒಂದೊಂದು ಕಡೆ ಮೆಡಿಸಿನ್ಗಳೇ ಸಿಗಲ್ಲ, ಇನ್ನೊಂದು ಕಡೆ ಮೆಡಿಸಿನ್ ಸರಬರಾಜಿನಲ್ಲಿ ಈ ರೀತಿಯ ಸಮಸ್ಯೆ. ಅದಕ್ಕೆ ಹೇಳುದು, ಈ ರೀತಿಯ ಅವ್ಯವಸ್ಥೆ ನೋಡಿದಾಗಲೇ ಜನ ಸಾಕಪ್ಪ ಈ ಗೌರ್ಮೆಂಟ್ ಆಸ್ಪತ್ರೆಗಳ ಸಹವಾಸ ಅನ್ನೋದು. ನಮ್ಮ ಕ್ಲಿನಿಕ್ ಯಾವುದು? ಸೊ ನಾರ್ಮಲ್ ಆಗಿ ಆಟೋಗಳ ಮೇಲೆ ತಗೊಂಡು ಹೋಗ್ತೀರಾ ಹೆಂಗೆ? ಇದು ಎಷ್ಟನೇ ಸಲ ಮೇಡಮ್ ಆಟೋಗಳಿಗೆ ತಗೊಂಡು ಹೋಗ್ತೀರಾ? ಎರಡನೇ ಸಲ. ಇದು ಅಮೌಂಟು ಮೇಡಮ್ ಯಾವ ವಾರ್ಡದು ನಮ್ಮ ಕ್ಲಿನಿಕ್? ಗೌರ್ಮೆಂಟ್ ವೆಹಿಕಲೇ ಇಲ್ಲಿಂದ ಡಿಸ್ಟ್ರಿಬ್ಯೂಷನ್ಗೆ ಅಂತೇಳಿ ಕಳಿಸ್ತಾರಲ್ಲ, ಅದು ನಿಮ್ಮ ಕ್ಲಿನಿಕ್ಗಳಿಗೆ ಕಳಿಸಲ್ವಾ ಅಂತ? ಸರ್ ಒಟ್ಟು ಬಂದಿಲ್ಲ, ಇಲ್ಲಿಂದ ಯಾವುದು ಕ್ಲಿನಿಕ್ಗೆ ಬಂದಿಲ್ಲ, ನಾವು ತಗೊಂಡು ಹೋಗ್ತೀವಿ ಸರ್. ಪ್ರತಿ ಬಾರಿ ನಿಂಗೆ ತಗೊಂಡು ಹೋಗ್ತೀವಿ ಮೇಡಮ್. ಯಾವುದು? PSC ಸೆಂಟರ್ ನಮ್ಮ ಕ್ಲಿನಿಕ್ ಯಾವುದು? ಸೊ ನಾರ್ಮಲ್ ಆಗಿ ಆಟೋಗಳ ಮೇಲೆ ತಗೊಂಡು ಹೋಗ್ತೀರಾ ಹೆಂಗೆ? ಇದು ಎಷ್ಟನೇ ಸಲ ಮೇಡಮ್ ಆಟೋಗಳಿಗೆ ತಗೊಂಡು ಹೋಗ್ತೀರಾ? ಎರಡನೇ ಸಲ. ಇದು ಅಮೌಂಟು ಮೇಡಮ್ ಯಾವ ವಾರ್ಡದು ನಮ್ಮ ಕ್ಲಿನಿಕ್? ಗೌರ್ಮೆಂಟ್ ವೆಹಿಕಲೇ ಇಲ್ಲಿಂದ ಡಿಸ್ಟ್ರಿಬ್ಯೂಷನ್ಗೆ ಅಂತೇಳಿ ಕಳಿಸ್ತಾರಲ್ಲ, ಅದು ನಿಮ್ಮ ಕ್ಲಿನಿಕ್ಗಳು. ಅವ್ರ ಕೆಲಸ ಅವ್ರು ಮಾಡ್ತಿದ್ದಾರೆ. ಆ ಮಹಿಳೆದೇನು ಸಮಸ್ಯೆ ಇರುತ್ತೆ? ಇವ್ರೇನು ವೆಹಿಕಲ್ ವ್ಯವಸ್ಥೆ ಕೊಡ್ಲಿಲ್ಲ ಅಂದ್ರೆ ಇನ್ನೇನು ತಲೆ ಮೇಲೆ ಹೊತ್ಕೊಬರಕಾಗುತ್ತೆ? ಆಟೋ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ, ಆದ್ರೆ ಡಿಸ್ಟ್ರಿಬ್ಯೂಟ್ಗೆ ಅಂತಾನೆ ವೆಹಿಕಲ್ ಇರುತ್ತಲ್ಲ, ಅದೆಲ್ಲ ಹೋಯ್ತು? ಅದ್ಯಾರು ನುಂಗ್ ನೀರು ಕುಡಿದ್ರು? ಮಳೆ ಬಂದು ಏನಾದ್ರು ಹೆಚ್ಚು ಕಡಿಮೆ ಆಗಿ ಮೆಡಿಸಿನ್ಗಳು ನೆಂದಿದ್ರೆ ಅದು ಪೂರ್ತಿ ವ್ಯರ್ಥ ಅಲ್ವಾ? ವೇಸ್ಟ್ ಅಲ್ವಾ? ಇದಿಷ್ಟೇ ಅಲ್ಲ, ಇನ್ನೂ ಏನೇನೋ ಸಮಸ್ಯೆಗಳಾಗತ್ತೆ. ಪ್ರಶ್ನೆ ಇಷ್ಟೇ, ಕೊಟ್ಟಿರೋ ವೆಹಿಕಲ್ ಏನಾಯ್ತು? ಯಾರು ಬಳಸ್ತಾ ಇದ್ದಾರೆ? ಯಾವ ಬಳಕೆಗೆ ಹೋಗ್ತಾ ಇದೆ ಅದು? ಇದು ಪ್ರಶ್ನೆ. ಇದು ಮೊದಲನೇ ಬಾರಿಗೆ ಅಲ್ವಂತೆ ನೋಡಿ ಈ ರೀತಿ ಸಮಸ್ಯೆ. ಹಲವು ಸಲ ಇದೇ ರೀತಿಯಾಗಿ ಆಟೋದೆಲ್ಲ ಹೋಗೋದು, ಪಾಪ ಅವ್ರದ್ದೇ ದುಡ್ಡು ಕೊಡೋದು ಆ ಮಹಿಳೆ. ಇದು ಹಲವು ಕಡೆ ಆಗ್ತಿದೆ, ಯಾವುದೋ ಒಂದು ಕಡೆ ಅಲ್ಲ. ನಮ್ಮ ಅಂದರೆ ಈಗ ಇವ್ರೇನು ಮೆಡಿಸಿನ್ ತೊಗೊಂಡು ಹೋಗ್ತಾ ಇದ್ದಾರೆ ಆಸ್ಪತ್ರೆ, ಅಲ್ಲಿ ಯಾವುದೋ ಒಂದು ಕಡೆ ಆಗಿಲ್ಲ, ಹಲವು ಕಡೆ ಇಂಥದ್ದೇ ಪರಿಸ್ಥಿತಿ ಇದೆ. ಇನ್ನು ಮುಂದಕ್ಕಾದ್ರೂ ಎಚ್ಚೆತ್ಕೊಳ್ತಾರಾ ಗೊತ್ತಿಲ್ಲ. ನಮ್ಮ ಕ್ಲಿನಿಕ್ ಯಾವುದು? ಸೊ ನಾರ್ಮಲ್ ಆಗಿ ಆಟೋಗಳ ಮೇಲೆ ತಗೊಂಡು ಹೋಗ್ತೀರಾ ಹೆಂಗೆ? ಇದು ಎಷ್ಟನೇ ಸಲ ಮೇಡಮ್ ಆಟೋಗಳಿಗೆ ತಗೊಂಡು ಹೋಗ್ತೀರಾ? ಎರಡನೇ ಸಲ. ಇದು ಅಮೌಂಟು ಮೇಡಮ್ ಯಾವ ವಾರ್ಡದು ನಮ್ಮ ಕ್ಲಿನಿಕ್? ಗೌರ್ಮೆಂಟ್ ವೆಹಿಕಲೇ ಇಲ್ಲಿಂದ ಡಿಸ್ಟ್ರಿಬ್ಯೂಷನ್ಗೆ ಅಂತೇಳಿ ಕಳಿಸ್ತಾರಲ್ಲ, ಅದು ನಿಮ್ಮ ಕ್ಲಿನಿಕ್ಗಳಿಗೆ ಕಳಿಸಲ್ವಾ ಅಂತ? ಸರ್ ಒಟ್ಟು ಬಂದಿಲ್ಲ, ಇಲ್ಲಿಂದ ಯಾವುದು ಕ್ಲಿನಿಕ್ಗೆ ಬಂದಿಲ್ಲ, ನಾವು ತಗೊಂಡು ಹೋಗ್ತೀವಿ ಸರ್. ಪ್ರತಿ ಬಾರಿ ನಿಂಗೆ